ಇದು ಮೊಲ ಮತ್ತು ಆಮೆಯ ಓಟದ ಸುಪ್ರಸಿದ್ಧ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಮೊಲ ಮತ್ತು ಆಮೆ ವಾಸ ಮಾಡ್ತಾ ಇತ್ತು. ಮೊಲಕ್ಕೆ ತನ್ನ ವೇಗದ ಬಗ್ಗೆ ಬಹಳ ಹೆಮ್ಮೆ ಇತ್ತು ಮತ್ತು ಜಂಬ ಇತ್ತು. ಇದರಿಂದಾಗಿ ಅದು ನಿಧಾನವಾಗಿ ಚಲಿಸುವ ಆಮೆಯನ್ನು ಗೇಲಿ ಮಾಡ್ತಾ ಇತ್ತು. ಒಮ್ಮೆ ಆಮೆಯನ್ನು ಗೇಲಿ ಮಾಡಲು ಓಟದ ಸ್ಪರ್ಧೆಗೆ ಕೇಳಿದಾಗ ಆಮೆ ಕೂಡ ಓಟದ ಸ್ಪರ್ಧೆಗೆ ಸಿದ್ಧವಾಯಿತು. ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಈ ಬಗ್ಗೆ ತಿಳಿದಾಗ ನಂತರ ಅವರು ಓಟದ ಸ್ಪರ್ಧೆಯನ್ನು ಆನಂದಿಸಲು ಆ ಸ್ಥಳದಲ್ಲಿ ಎಲ್ಲರೂ ಬಂದು ಸೇರಿಕೊಂಡರು. ಆಮೆ ಬಹಳ ನಿಧಾನವಾಗಿ ಚಲಿಸುವುದರಿಂದ ಓಟದಲ್ಲಿ ಮೊಲ ಗೆಲ್ಲುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು. ಎಲ್ಲಾ ಪ್ರಾಣಿಗಳು ಆಮೆಯ ಉತ್ಸಾಹವನ್ನು ಹೆಚ್ಚಿಸಲು ಪ್ರಾರಂಭಿಸಿದವು ಮತ್ತು ಓಟವು ಶೀಘ್ರದಲ್ಲೇ ಪ್ರಾರಂಭವಾಯಿತು. ಓಟ ಪ್ರಾರಂಭವಾದ ತಕ್ಷಣ ಮೊಲ ಮತ್ತು ಆಮೆ ಓಡಲು ಪ್ರಾರಂಭಿಸಿತು. ಮೊಲ ಚಂಗನೆ ಎಗರಿ ಅತಿ ವೇಗವಾಗಿ ಓಟವನ್ನು ಪ್ರಾರಂಭಿಸಿತು ಮತ್ತು ಮೊಲ ನಿಧಾನವಾಗಿ ಪ್ರಾರಂಭಿಸಿತು. ಅಲ್ಪಾವಧಿಯಲ್ಲಿಯೇ ಮೊಲವು ಎಲ್ಲಾ ಪ್ರಾಣಿಗಳ ಕಣ್ಣಿನಿಂದ ಕಣ್ಮರೆಯಾಯಿತು ಮತ್ತು ಆಮೆ ತನ್ನ ವೇಗದಲ್ಲಿ ಮುಂದುವರಿಯಿತು. ಸ್ವಲ್ಪ ದೂರ ತಲುಪಿದಾಗ ಮೊಲವು ಕ್ಯಾರೆಟ್ ತೋಟವನ್ನು ನೋಡಿತು ಮತ್ತು ಆನಂದವಾಯಿತು. ಅದಕ್ಕೆ ಆಮೆ ಇಲ್ಲಿಗೆ ಬರಲು ಬಹಳ ಸಮಯ ಹಿಡಿಯುತ್ತದೆ ಎಂದು ಆಲೋಚನೆ ಮಾಡಿ, ಹಾಗಾಗಿ ಸ್ವಲ್ಪ ಕ್ಯಾರೆಟ್ ತಿಂದು ವಿಶ್ರಾಂತಿ ಪಡೆದು ತದನಂತರ ಹೋಗೋಣ ಎಂದುಕೊಂಡಿತು. ಕ್ಯಾರೆಟ್ ಅನ್ನು ಚೆನ್ನಾಗಿ ತಿಂದು ವಿಶ್ರಾಂತಿ ಪಡೆಯುವಾಗ ಮೊಲವು ನಿದ್ರೆಗೆ ಜಾರಿತು. ಇನ್ನೊಂದು ಬದಿಯಲ್ಲಿ ನಿಧಾನವಾಗಿ ನಡೆಯುತ್ತಾ ಆಮೆ ಕೂಡ ಅಲ್ಲಿಗೆ ತಲುಪಿತು. ಆದರೆ ಮೊಲವು ನಿದ್ರಿಸುತ್ತಲೇ ಇತ್ತು. ಆಮೆಯು ಮೊಲವು ನಿದ್ರಿಸುತ್ತಿದ್ದನ್ನು ನೋಡಿ ತನ್ನ ಗುರಿಯ ಕಡೆ ಸಾಗಿತು. ಸ್ವಲ್ಪ ಹೊತ್ತ ನಂತರ ಮೊಲಕ್ಕೆ ಎಚ್ಚರವಾಯಿತು. ಗುರಿಯ ಕಡೆ ನೋಡಿದರೆ ಆಮೆ ಗುರಿಯನ್ನು ಸಮೀಪಿಸುತ್ತಿರುವುದನ್ನು ನೋಡಿ ಮೊಲ ಜೋರಾಗಿ ಓಡಲು ಪ್ರಾರಂಭಿಸಿತು. ಆದರೆ ಅದಕ್ಕೂ ಮೊದಲೇ ಆಮೆ ಗೋಲು ರೇಖೆಯನ್ನು ದಾಟಿ ಓಟವನ್ನು ಗೆದ್ದಿತ್ತು. ಇದರಿಂದ ಮೊಲಕ್ಕೆ ಅವಮಾನವಾಯಿತು. ಎಲ್ಲ ಪ್ರಾಣಿಗಳು ಮೊಲವನ್ನು ಗೇಲಿ ಮಾಡಿದರು, ಆಮೆಯನ್ನು ಕೊಂಡಾಡಿದರು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ನಾವು ಎಂದಿಗೂ ನಮ್ಮ ಬಗ್ಗೆ ಹೆಮ್ಮೆ ಪಡಬಾರದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.